ಇದೀಗ ಕಾಂಗ್ರೆಸ್ ಸಂಸದ, ಕರ್ನಾಟಕದ ಏಕಮೇವ ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ದೇಶ ವಿಭಜನೆಯ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ಗೆ ದೇಶ ವಿಭಜನೆಯ ಚಿಂತೆ, ಅಖಂಡ ಭಾರತ ಕಾಂಗ್ರೆಸ್ಗೆ ಹಾಗಿದ್ರೆ ಬೇಕಿಲ್ವಾ? ಒಂದು ಕಡೆ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಜೋಡೋ ಅಂತಂದರೆ ಭಾರತವನ್ನು ಜೋಡಿಸುವಂಥದ್ದು. ಮತ್ತೊಂದು ಕಡೆ ಆ ಪಕ್ಷದ ಶಾಸಕ ತೋಡೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಜೋಡೋ ಯಾತ್ರೆ ಮಾಡ್ತಾರೆ, ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ಪ್ರತ್ಯೇಕ ದೇಶಕ್ಕೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಜೋಡೋ ಬೇಕಾ ಇಲ್ಲ ತೋಡೋ ಬೇಕಾ ಅನ್ನುವಂಥ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಅಂದರೆ ನಮಗೆ ಬೇಕಿರುವಂಥ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಕರ್ನಾಟಕ ಅಂತ ಹೇಳ್ಕೊಂಡು ಇಡೀ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೊಡ್ತಾ ಇಲ್ಲ. ಇದನ್ನು ಮುಂದಿಟ್ಟುಕೊಂಡು ಡಿ.ಕೆ. ಸುರೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಿಂದ ಅಂದರೆ ಕರ್ನಾಟಕದಿಂದ 4 ಲಕ್ಷ ಕೋಟಿ ತೆರಿಗೆ ಪಡೀತಾ ಇದ್ದಾರೆ, ಅದನ್ನು ನಮಗೆ ಬರಬೇಕಾದಂಥದ್ದನ್ನು ವಾಪಸ್ ಕೊಡ್ತಾ ಇಲ್ಲ. ಹೀಗೆ ಆದರೆ ನಾವೇನು ಮಾಡಬೇಕು? ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾಗತ್ತೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಬಿಡ್ತಾ ಇದ್ದಾರೆ ಅಂಥೇಳಿ. ಹಾಗಂತ ಈ ಹಿಂದೇನು UPA ಸರ್ಕಾರದ ಅವಧಿಯಲ್ಲೂ ಕೂಡ ಇದೇ ರೀತಿ ಇದ್ದದ್ದು. ಆಗ GST ಅನ್ನೋದು ಇರಲಿಲ್ಲ, ಮೊದಲಿಂದ ಕೂಡ ಹಾಗೇನೆ. ಬಟ್ ಏನು ಹೇಳಿದರು, ಅವರ ಹೇಳಿಕೆಯ ಹಿಂದಿನ ಮರ್ಮ ಏನು ಕೇಳಿಸ್ಕೊಳ್ಳಿ. ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಈಗ 4 ಲಕ್ಷ ಕೋಟಿಯಷ್ಟು GSTಯನ್ನು ನಾವು ಪೇ ಮಾಡ್ತಾ ಇದ್ದೀವಿ. ಅದನ್ನು ವಾಪಸ್ ಕೇಂದ್ರ ಸರ್ಕಾರ ಕೊಡಬೇಕಾಗತ್ತೆ. ಅಂದರೆ ಎಷ್ಟೆಷ್ಟು ಪಾಲು ಅಂಥೇಳಿ ಅದು ನಮಗೆ ಸಿಗ್ತಾ ಇಲ್ಲ. ಅಂದರೆ ಹಾಗಂತ ಕರ್ನಾಟಕದಿಂದ ಹೋದಂಥ ದುಡ್ಡು ಕರ್ನಾಟಕ 1 ರೂಪಾಯಿ ಕೊಟ್ಟರೆ ಅದಕ್ಕೆ ವಾಪಸ್ ಎಷ್ಟು ಬರ್ತದೆ, ಅದು ಪರ್ಸೆಂಟೇಜ್ ಕಡಿಮೆ ಉತ್ತರ ಪ್ರದೇಶಕ್ಕೆ ಬಿಹಾರಕ್ಕೆ ಹೋಲಿಸಿದರೆ. ಆದರೆ ಆ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಇದೇ ಥರ ಮುಂದುವರೆದ್ರೆ ನಾವು ನಮ್ಮ ದುಡ್ಡನ್ನು ನಮಗೆ ಕೊಡ್ತಾ ಇಲ್ಲ ವಾಪಸ್. ಹಾಗಾಗಿ ನಾವು ಪ್ರತ್ಯೇಕ ರಾಷ್ಟ್ರವನ್ನು ಕೇಳಬೇಕಾಗತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಕೂಗು ಎತ್ತಬೇಕಾಗತ್ತೆ ಅಂತೇಳಿ. ದಕ್ಷಿಣ ಭಾರತ ಅಂತ ಹೇಳಿದಾಗ ಇಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಪಾಂಡಿಚೇರಿ, ಒಟ್ಟು ಅನೇಕ ರಾಜ್ಯಗಳಿದೆ. ಭಾರತದ ಆರ್ಥಿಕತೆಗೆ 34% ಕೊಡುಗೆ ಇದೆ. ಇದಕ್ಕೆ 34% ಕೊಡುಗೆ ಇದೆ. ದಕ್ಷಿಣ ಭಾರತದ ಆರ್ಥಿಕತೆ 83 ಲಕ್ಷ ಕೋಟಿ ಇದೆ. 83 ಇಡೀ ದಕ್ಷಿಣ ಭಾರತದ ಆರ್ಥಿಕತೆ. ಆಮೇಲೆ ಈ ಹಿಂದೆ ಕೂಡ DMK ರಾಜ ಇಂಥ ಮಾತನ್ನು ಹೇಳಿದರು, ಬೇರೆ ಹಿಂದಿ ಹೇರಿಕೆಯ ಸಂದರ್ಭದಲ್ಲೂ ಕೂಡ ಬಳಸಿದರು. ಆದರೆ ಈಗ GST ವಿಚಾರಕ್ಕೆ ಸಂಬಂಧಪಟ್ಟಾಗೆ ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಬಿಡ್ತಾ ಇದ್ದಾರೆ ಅಂತೇಳಿ. ನಾನು ಈ ಹಿಂದೆ ಕೂಡ ಕರ್ನಾಟಕ ಪ್ರೈಮ್ ಟೈಮ್ಗೆ ಒಂದು ಸ್ಟೋರಿ ಮಾಡಿದ್ದೆ. ನಾವು 1 ರೂಪಾಯಿ ಕೊಟ್ಟರೆ ವಾಪಸ್ ಕರ್ನಾಟಕಕ್ಕೆ ಎಷ್ಟು ಬರುತ್ತೆ, ಹಾಗೆಯೇ ಉತ್ತರ ಪ್ರದೇಶ, ಬಿಹಾರ ಕೇಂದ್ರಕ್ಕೆ 1 ರೂಪಾಯಿ ಕೊಟ್ಟರೆ ಅವರಿಗೆ ವಾಪಸ್ ಎಷ್ಟು ಬರುತ್ತೆ ಅಂತೇಳಿ. ಆದರೆ ಇವೆಲ್ಲವೂ ಕೂಡ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂಥದ್ದೇ. ಈಗ ನಿಮಗೆ ಬೇರೆ ಬೇರೆ ಇಲಾಖೆ ಇದೆ ಕರ್ನಾಟಕದಲ್ಲಿ. ಎಲ್ಲ ಇಲಾಖೆಗಳು ಲಾಭ ಮಾಡುತ್ತೆ ಅಂತ ಇರೋದಿಲ್ಲ. ಕೆಲವು ಸಾರಿಗೆ ಸಂಸ್ಥೆ ಇಲಾಖೆಗಳು, ಕೆಲವು ಬಸ್ಗಳು ಖಾಲಿ ಹೋಗ್ತಾ ಇರುತ್ತೆ. ಆದರೆ ಎಲ್ಲಿ ಫುಲ್ಲಾಗಿ ಹೋಗ್ತಾ ಇರುತ್ತೆ, ಎಲ್ಲಿ ಇನ್ಕಮ್ ಬರ್ತಾ ಇರುತ್ತೆ, ಅಲ್ಲಿಯ ದುಡ್ಡನ್ನು ತೆಗೆದು ಮತ್ತೊಂದು ಕಡೆ ಹಾಕಬೇಕಾಗುತ್ತೆ. ಸರ್ಕಾರ ಅಂತ ಹೇಳುವಾಗ ಬಿಸ್ನೆಸ್ ಅಲ್ಲ, ಸರ್ಕಾರ ಅಂತ ಹೇಳುವಾಗ ಸರ್ವಿಸ್. ಸರ್ಕಾರ ಇರೋದು ಬಿಸ್ನೆಸ್ ಮಾಡೋಕ್ಕಲ್ಲ, ಸರ್ಕಾರ ಇರೋದು ಸರ್ವಿಸ್ ಮಾಡೋದಕ್ಕೆ. ಈಗ 100 ಬಸ್ಸನ್ನು ಬಿಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಸಾರಿಗೆ ಇಲಾಖೆಯಲ್ಲಿ, 30 ಬಸ್ಸು ಲಾಭ ಇರೋದಿಲ್ಲ. ಹಾಗಂತ ಬಸ್ಸನ್ನು ನಿಲ್ಲಿಸೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಒಬ್ಬರೋ ಇಬ್ಬರೋ ಖಾಲಿ ಜನ ಇದ್ದರೂ ಕೂಡ ಜನರಿಗೆ ಸರ್ವಿಸ್ ಕೊಡಬೇಕಾಗುತ್ತೆ. 70 ಬಸ್ಸಿನಿಂದ ಲಾಭವನ್ನು ಆ 30 ಬಸ್ಗಳಿಗೆ ಹಾಕಿ ಸರಿದೂಗಿಸಲಾಗತ್ತೆ. ಸೊ ಅದನ್ನೇ ಅವರು ಹೇಳ್ತಾ ಇರುವಂಥದ್ದು.